ಕಾರಲ್ಲಿ ನೃತ್ತ ಅಲ್ಲಿ ಚೆನ್ನಾಗಿದೆ ಹೊಸದು ಟ್ರೈ ಮಾಡಿ ಬಂದೆ ನಾನು. Hello, good morning. It's it's 2:34 ಇವಾಗ ಟೈಮು. ಜರ್ನಿ ಸ್ಟಾರ್ಟ್ ಮಾಡಬೇಕು. 2:30ಗೆಲ್ಲ ಬಿಟ್ಬಿಡೋಣ ಅಂತ ಸಾಗರ್ ಫುಲ್ ಅರ್ಜೆಂಟ್ ಮಾಡ್ತಾಯಿದ್ರು. ನೀನಂತೂ ಬೇಗ ಎದ್ದೋಳು ಅಂತಿದ್ರು. ಬಟ್ ನಾನು ಬೇಗ ಎದ್ದು ಎಲ್ಲ ರೆಡಿ ಆಗಿದ್ದೀನಿ, ಇನ್ನೂ ಹೋಗಿ ಹೊರಟೇ ಇಲ್ಲ. ಸೊ ನ್ಯೂ ವ್ಲಾಗ್. ಸೊ ಈ ವ್ಲಾಗ್ ಫುಲ್ಲು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅನ್ನೋದೆಲ್ಲ ನೀವು ಈ ವ್ಲಾಗಲ್ಲಿ ನೋಡ್ತೀರಾ. ಸೊ ಆರ್ ಜರ್ನಿ ಯೆಟ್ ಟು ಸ್ಟಾರ್ಟ್, ಬಟ್ ಎವ್ರಿಥಿಂಗ್ ಈಸ್ ರೆಡಿ. ಸೊ ನೋಡೋಣ ಏನೇನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ಫುಲ್ ಆಫ್ ಅನ್ಪ್ಲ್ಯಾನ್ಡ್ ಆ್ಯಂಡ್ ಸರ್ಪ್ರೈಸಸ್. ಲೆಟ್ಸ್ ಸಿ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಬನ್ನಿ ಏನು ಹೇಳ್ತೀನಿ ಬನ್ನಿ. ಹ್ಯಾಪಿ ಮಂಡೇ. ಸೊ ಇವತ್ತು ಟ್ರಿಪ್ಪಿನ ಆ್ಯಕ್ಚುಲ್ ಡೇ. ಶೃಂಗೇರಿಗೆ ಹೋಗಬೇಕು ಅನ್ನೋ ಅಕ್ಷರಾಭ್ಯಾಸದಕ್ಕೆ. ಸೊ ಇವಾಗ ಟೈಮ್ ಇಸ್ ಅರೌಂಡ್ ಆಲ್ಮೋಸ್ಟ್ 6:15 ಆಗ್ತಾ ಇದೆ. ಸೊ ರೆಡಿ ಆಗಬೇಕು. ನಾನು ಆ್ಯಕ್ಚುಲಿ 5 o'clockಗೆ ಎದ್ದೆ ರೆಡಿ ಆಗೋಣ ಅಂತ, ಬಿಕಾಸ್ 6ಗೆ ಬಿಟ್ಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮ ಹೋಮ್ ಸ್ಟೇಯಲ್ಲಿ ಆ್ಯಕ್ಚುಲಿ ಕರೆಂಟ್ ಇರಲಿಲ್ಲ. ಸೊ ಗ್ಯಾಸ್ ಗೀಸರ್ ಹೀಟ್ ಆಗಿರಲಿಲ್ಲ ಸ್ನಾನ ಮಾಡೋದಕ್ಕೆ. ಸೊ ವಿ ಹ್ಯಾವ್ ಟು ವೆಯ್ಟ್. ಸೊ ನಾವು ಇವಾಗ ಕರೆಂಟ್ ಬಂದಿದೆ, ಹೀಟ್ ಆಗ್ತಾ ಇದೆ. ಸೊ ವಿ ಹ್ಯಾವ್ ಟು ಗೆಟ್ ರೆಡಿ. ಆ್ಯಂಡ್ ಎಸ್ಟರ್ಡೇ ಏನೇನು ಮಾಡಿದ್ವಿ ಅಂತ ಅಪ್ಡೇಟ್ ಕೊಡೋದಾದರೆ, ಸ್ಮಾಲ್ ಅಪ್ಡೇಟ್. ಬೆಳಗ್ಗೆನೆ ಬೇಗ ಎದ್ದು ನಾವು ಹೋಗಿದ್ದು ಸಕ್ಕರೆಬೈಲಿಗೆ ಹೋಗಿ ಅಬ್ಬಿಗೆ ಆನೆ ತೋರಿಸ್ಬೇಕು ಅನ್ನೋದು ಫುಲ್ ಪ್ರಯಾರಿಟಿ ಆಗಿತ್ತು ಸಾಗರ್ಗೆ. ಸೊ ಅವನಿಗೆ ಆನೆ ತೋರಿಸಿ, ಐ ಫೆಲ್ಟ್ ದ ಪ್ಲೇಸ್ ವಾಸ್ ಲಿಟ್ರಲಿ ಕ್ರೌಡೆಡ್.
ತುಂಬ ಕ್ರೌಡ್ ಇತ್ತು ಪ್ಲೇಸು, ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ. ಸೊ ನನಗೆ ನಾಟ್ ಸ್ಯಾಟಿಸ್ಫೈಡ್, ಆ್ಯಸ್ ಪರ್ ಮೀ ನಾಟ್ ಸ್ಯಾಟಿಸ್ಫೈಡ್. ಬಿಕಾಸ್ ನನಗೆ ಆಲ್ರೆಡಿ ಆನೆ ಸ್ನಾನ ಮಾಡಿಸೋದು ಥೈಲ್ಯಾಂಡಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನಾನು ಹೋದಾಗ. ಸೊ ಮೇನ್ ಇಂಟೆನ್ಷನ್ ಇದ್ದಿದ್ದು, ಥೈಲ್ಯಾಂಡಿಗೆ ಅಬಿನ ಕರ್ಕೊಂಡು ಹೋಗಿರಲಿಲ್ಲ ನಾವು. ಸೊ ಮೇನ್ ಇಂಟೆನ್ಷನ್ ಇದ್ದಿದ್ದು ಅಬಿಗೆ ಎಕ್ಸ್ಪೀರಿಯೆನ್ಸ್ ಮಾಡಿಸ್ಬೇಕು ಅಂತ. ಸೊ ಅಬಿ ಇನಿಷಿಯಲಿ ಸ್ವಲ್ಪ ಭಯಪಟ್ಟ, ಬಟ್ ಆಮೇಲೆ ಅಡ್ಜಸ್ಟ್ ಆದ. ಬಟ್ ಅಡ್ಜಸ್ಟ್ ಆಗಿದ್ದಕ್ಕೂ ಅವನಿಗೆ ಜಾಗ ಇರಲಿಲ್ಲ, ತುಂಬ ಕ್ರೌಡ್ ಇತ್ತು. ಸೊ ಐ ಫೆಲ್ಟ್ ನಾಟ್ ಸ್ಯಾಟಿಸ್ಫೈಡ್. ಬಟ್ ಅವ್ನು ಖುಷಿ ಆದ. ನನಗಷ್ಟು ಅವನಿಗೆ ತೋರಿಸಿದ್ವಿ ಅಂತ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ. ಆ್ಯಂಡ್ ಆಫ್ಟರ್ ದ್ಯಾಟ್ ನಾವು ಹೋಗಿದ್ದು ಕುವೆಂಪು ಅವರ ಮನೆಗೆ. ತುಂಬ ಚೆನ್ನಾಗಿತ್ತು. ಐ ಸಜೆಸ್ಟ್ ಎವ್ರಿ ಒನ್ ಟು ಗೋ. ನನ್ನ ಪ್ರಕಾರ, ನನ್ನ ಒಪಿನಿಯನ್ನಲ್ಲಿ ವರ್ತ್ ವಾಚಿಂಗ್ ಅಂತ ಅನ್ನಿಸ್ತು. ಸೊ ನೀವು ಹೋಗಿ ನೋಡಿ. ಆ್ಯಂಡ್ ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ, ಸೊ ನಾನು ಮನೆ ಒಳಗಡೆ ವಿಡಿಯೋ ಮಾಡಿಲ್ಲ, ಆಚೆ ಮಾತ್ರ ವಿಡಿಯೋ ಮಾಡಿದ್ದೀನಿ. ಬಟ್ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಆಫ್ಟರ್ ದಟ್ ನಾವು ಬಂದಿದ್ದು ನಾವು ಹೋಮ್ ಸ್ಟೇಗೆ ಬಂದುಬಿಟ್ವಿ. ಬಿಕಾಸ್ ನಾವು ಹೋಮ್ ಸ್ಟೇ ಮಾಡಿರೋದು ಕೊಪ್ಪದಲ್ಲಿ. ಏನು ನಾವು ಕುವೆಂಪು ಅವ್ರ ಮನೆಗೆ ಹೋಗಿದ್ವಿ, ಅಲ್ಲಿಂದ ಹತ್ತಿರದಲ್ಲೇನೆ ನಾವು ಹೋಮ್ ಸ್ಟೇ ಮಾಡಿದ್ದೀವಿ. ಸೊ ಅಲ್ಲಿ ಬಂದು ಊಟ ಎಲ್ಲ ಮುಗಿಸ್ಕೊಂಡು, ಹೋಮ್ ಸ್ಟೇ ಅಲ್ಲೇ ನಾವು ಊಟ ಮುಗಿಸ್ಕೊಂಡು ದೆನ್ ವಿ ರೆಸ್ಟೆಡ್ ಫಾರ್ 2 hours. ಸ್ವಲ್ಪ ಮಲ್ಕೊಂಡ್ಬಿಟ್ವಿ, ಬಿಕಾಸ್ ಬೆಳಗ್ಗೆನೇ ಎದ್ದು ಜರ್ನಿ ಮಾಡೋದ್ರಿಂದ ಟಯರ್ಡ್ ಆಗಿತ್ತು. ಮಲ್ಕೊಂಡ್ವಿ. ಆ್ಯಂಡ್ ಹಾಗೆ ಹೋಮ್ ಸ್ಟೇಯಲ್ಲಿ ಇದ್ದಾಗ ಅವರು ಸಜೆಸ್ಟ್ ಮಾಡಿದ್ರು, ಹತ್ರದಲ್ಲೇ ಒಂದು ಚಿಕ್ಕ ಫಾಲ್ಸ್ ಇದೆ, ಮೇ ಬಿ ನೀವು ವಿಸಿಟ್ ಮಾಡಿ ಅಂತ. ಆ ಫಾಲ್ಸ್ ಯಾರಿಗೂ ಗೊತ್ತಿಲ್ಲ, ಮೇ ಬಿ ಇಲ್ಲಿ ಲೋಕಲಲ್ಲಿ ಇರೋರಿಗೆ ಗೊತ್ತಿದೆ, ಟೂರಿಸ್ಟ್ ಯಾರಿಗೂ ಗೊತ್ತಿಲ್ಲ, ಬೇರೆ ಕಡೆಯಿಂದ ಬಂದವರಿಗೆ. ಅಬಿಗುಡ್ಡ ಫಾಲ್ಸ್ ಅಂತ. ಇಫ್ ಯು ವಾಂಟ್ ಟು ಗೋ ಆ್ಯಂಡ್ ವಾಚ್, ಚೆನ್ನಾಗಿದೆ, ಹೋಗಿ ನೋಡಿ. ಆ್ಯಂಡ್ ಅಷ್ಟೇ, ಆ ಫಾಲ್ಸ್ ನೋಡ್ಕೊಂಡು ವಾಪಸ್ ಬಂದ್ವಿ. ದೆನ್ ವಿ ಹ್ಯಾಡ್ ಡಿನ್ನರ್ ಆ್ಯಂಡ್ ವಿ ಸ್ಲೆಪ್ಟ್. ಸೊ ಈಗ ಶೃಂಗೇರಿ ಮತ್ತು ಹೊರನಾಡು ಪ್ಲ್ಯಾನ್ ಇದೆ. ಸೊ ಅದಕ್ಕೆ ರೆಡಿ ಆಗಬೇಕು. ಸೊ ಕ್ವಿಕ್ಕಾಗಿ ರೆಡಿ ಆಗೋಣ. ವಾವ್ ಲಯನ್, ವಾವ್ ಅಬ್ಬಿ ಎಷ್ಟು ಕ್ಯೂಟ್ ಆಗಿದೆ. ನಂಗೆ ಕೊಡಮ್ಮ ಕೊಡ್ತೀಯಾ? ಇನ್ನೊಂದ್ಸಲ ಬರಿಬೇಕು. ನೋಡು ಹಂಗೆ ಬರೀತ್ಯಾ? ಬರಿಬೇಕು, ಗೊತ್ತಾ? ಮಾಮಿ ಒಳ್ಳೇದು ಮಾಡೋದು ನನಗೆ. ಬರಿ. ಹಾಂ. Woke up late, missed the morning glaze, but the sunlight hits in so many ways. Grabbed my shades and hit the streets, no plan, chasing vibes like seashells. ಕಮ್ ಬ್ಯಾಕ್ ಫ್ರಮ್ ಟ್ರಿಪ್ಪಿಂದ ವಾಪಸ್ ಬಂದಾಯಿತು. ಆ್ಯಕ್ಚುಲಿ ನೆನ್ನೆನೇ ಬಂದ್ವಿ ನಾವು, 10 ಗಂಟೆ ಆಗಿತ್ತು ನೈಟು. ಸೊ ತುಂಬ ಲೇಟ್ ಆಗಿತ್ತು ಬಂದಿದ್ದು. ನಾವು ಅದಕ್ಕೆ ಅಲ್ಲೇ ಅಮ್ಮನ ಮನೆಯಲ್ಲೇ ಮಲಗಿ ನಾವು ಬೆಳಗ್ಗೆ ಬಂದ್ವಿ. ಬೆಳಗ್ಗೆಲ್ಲ ತಿಂಡಿ ಮುಗಿಸ್ಕೊಂಡು 12 o'clock ಬಂದ್ವಿ. ಬಂದಿದ್ದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿ, ಇವತ್ತು ವೈಕುಂಠ ಏಕಾದಶಿ ಆಗಿದ್ದರಿಂದ ನಾನು ಪೂಜೆ ಮಾಡಬೇಕಾಗಿತ್ತು. ಸೊ ಮನೆಯೆಲ್ಲ ಬೇಗ ಕ್ಲೀನ್ ಮಾಡಿ ಪೂಜೆ ಮುಗಿಸಿ ಈಗ ನಾನು ಕಿಚನಲ್ಲಿ ಪಾಯಸ ಮಾಡೋದಕ್ಕೆ ಬಂದಿದ್ದೀನಿ. ವೈ ಪಾಯಸ? ಬಿಕಾಸ್ ಪೂಜೆ ಮಾಡಿಸಿದ ಕಾಯಿಗಳಿದ್ವು. ಸೊ ಆ ಕಾಯಿಗಳಲ್ಲಿ ಸ್ವೀಟೇ ಮಾಡಬೇಕು. ಸೊ ಅದಕ್ಕೆ ನಾನು ಪಾಯಸ ಮಾಡ್ತಾಯಿದ್ದೀನಿ, ಆ ಕಾಯಿ ಯೂಸ್ ಮಾಡಿಕೊಂಡು. ಸಿಂಪಲ್ ಹೆಸರುಬೇಳೆ ಪಾಯಸ, ಬೇರೆ ಎಂಥದ್ದು ಇಲ್ಲ ಎಕ್ಸ್ಟ್ರಾ. ಸೇಮ್ ಪಾಯಸ, ಆಲ್ ಅಮ್ಮನ ರೆಸಿಪಿ. ಸೊ ಅದು ಆಯಿತು. ಆ್ಯಂಡ್ ನಿನ್ನೆ ಏನೇನೆಲ್ಲ ಆಯಿತು ನೀವು ಕ್ಲಿಪ್ಪಿಂಗ್ಸಲ್ಲಿ ನೋಡಿದ್ದೀರಾ. ನಿನ್ನೆ ಶೃಂಗೇರಿ ಮತ್ತು ಹೊರನಾಡು ದರ್ಶನ ಮಾಡ್ಕೊಂಡು ಬಂದ್ವಿ. ಶೃಂಗೇರಿದ ಕ್ಲಿಪ್ಪಿಂಗ್ಸಲ್ಲಿ ನೋಡಿದ್ದೀರಾ ಆಲ್ರೆಡಿ. ಬಟ್ ಹೊರನಾಡಲ್ಲಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಾವು ಶೃಂಗೇರಿ ಬಿಡೋ ಅಷ್ಟೊತ್ತಿಗೆ 12 ಗಂಟೆ ಆಗೋಗಿತ್ತು. ಆ್ಯಂಡ್ 2 ಗಂಟೆ ಒಳಗೆ ಮಹಾಮಂಗಳಾರತಿ ಮಾಡಿ ಹೊರನಾಡಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ ದೇವಸ್ಥಾನ. ಅದಾದಮೇಲೆ 6 ಗಂಟೆಗೆ ಓಪನ್ ಮಾಡೋದು. ಸೊ ನಾವು ಅಲ್ಲಿ ಸ್ಟೇಯಿಂಗ್ ಪ್ಲ್ಯಾನ್ ಇರಲಿಲ್ಲ, ನೆನ್ನೆ ಮುಗಿಸ್ಕೊಂಡು ಹೊರಡಬೇಕಾಗಿತ್ತು, ಅದು ನಮ್ಮ ಪ್ಲ್ಯಾನ್ ಆಗಿದ್ದಿತ್ತು. ಸೊ ಅದಕ್ಕೆ ನಾವು ಬೇಗನೆ ಅಲ್ಲಿಗೆ ಹೋಗೋಕ್ಕೆ ರಶ್ ಮಾಡಿದ್ವಿ. ಸೊ ಶೃಂಗೇರಿಯಿಂದ ಅಲ್ಲಿಗೆ ಹೋಗೋಕೆ 1 hour ತೊಗೊಳುತ್ತೆ. ಥ್ಯಾಂಕ್ ಗಾಡ್ ದರ್ಶನ ಸಿಕ್ತು, ಎಲ್ಲನೂ ಆಯಿತು, ಅಲ್ಲೇ ಊಟ ಮಾಡ್ಕೊಂಡ್ವಿ. ಸೊ ಆ ರಶಲ್ಲಿ ಇದ್ದಿದ್ದರಿಂದ ಮತ್ತು ಟಯರ್ಡು ಆಗಿತ್ತು ನನಗೆ ಶೃಂಗೇರಿಲೇನೆ, ಬಿಕಾಸ್ ಅಭಿನ ಹಿಡಿಯೋದು ತುಂಬ ಕಷ್ಟ ಆಗಿತ್ತು ಅಲ್ಲಿ. ಸೊ ಟಯರ್ಡ್ ಆಗಿತ್ತು, ನಾನು ವೀಡಿಯೋಸ್ ತೊಗೊಳ್ಲಿಲ್ಲ. ಸೊ ದಿಸ್ ವಾಸ್ ಆಲ್ ಅಬೌಟ್ ಎಸ್ಟರ್ಡೇ ಟ್ರಿಪ್. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.
ಆ್ಯಂಡ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ ಯು ಆ್ಯಂಡ್ ಬಾಯ್.